ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕಾಶ್ಮೀರದ ಪಹಲ್ಗಾಮದಲ್ಲಿ ನಡೆದ ಪೈಶಾಚಿಕ ಉಗ್ರ ದಾಳಿಯನ್ನು ಖಂಡಿಸಿ ಮೌನ ಪ್ರತಿಭಟನೆಯನ್ನ ಹಾಗೂ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ಕರುಣಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ನಾಗನೂರು ಶ್ರೀ ರುದ್ರಾಕ್ಷ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಇಂತಹ ಆಧುನಿಕವಾದ ಮುಂದುವರಿದ ಕಾಲಮಾನದಲ್ಲೂ ಉಗ್ರವಾದಿಗಳ ವಿರುದ್ಧ ಈ ಹೋರಾಟ ಅನಿವಾರ್ಯವಾಗಿತ್ತು. ಮನಸ್ಸಿಗೆ ಅತ್ಯಂತ ಖೇದವನ್ನುಂಟು ಮಾಡುವ ಸಂಗತಿಯಾಗಿದ್ದು, ನಾವೆಲ್ಲರೂ ಒಗ್ಗಟ್ಟಿನಿಂದ ಭಯೋತ್ಪಾದನಾ ಚಟುವಟಿಕೆಗಳನ್ನು ತೀವ್ರವಾಗಿ ಖಂಡಿಸಬೇಕು ಅಂತ ಅಭಿಪ್ರಾಯವನ್ನ ಪಟ್ಟರು. ಜೊತೆಗೆ ಉಗ್ರರ ದಾಳಿಯಲ್ಲಿ ವೀರಮರಣ ಹೊಂದಿದ ಎಲ್ಲರಿಗೂ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಆಯೋಜಿಸಿರುವಂತಹ ಈ ಒಂದು ಭಾವಪೂರ್ಣವಾದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳಲ್ಲಿ ಈಗಾಗಲೇ ನಮ್ಮ ಎ ಕೆ ಪಾಟೀಲರು ಹಾಗೂ ಹಿರೇಮಠರವರು ಹೇಳಿದ ಹಾಗೆ ಈ ಒಂದು ವಾರಗಳ ಹಿಂದೆ ಒಂದು ಭೀಕರವಾಗಿರುವಂತಹ ದಾಳಿ ಅದು ನಮ್ಮ ದೇಶದ ಮೇಲೆ ಆಗಿರುವುದು ಭಾಳ ದುರಂತಮಯವಾಗಿರುವಂತಹ ವಿಷಯ. ಯಾಕಂದರೆ ಅಮಾಯಕ ವ್ಯಕ್ತಿಗಳನ್ನು ಅದು ಅವರ ಪರಿವಾರದ ಮುಂದೆನೇ ಕೊಲ್ಲುವಂಥದ್ದು ನಿಜಕ್ಕೂ ಕೂಡ ಇದು ಮಾನವೀಯತೆ ಇರಲಾರದ ಹೃದಯಗಳು ಮಾಡುವಂತಹ ಕೆಲಸ. ಅಂತಹ ಕೆಲಸವನ್ನು ಮಾಡಿರುವಂಥವರಿಗೆ ತಕ್ಕ ಉತ್ತರವನ್ನು ನಮ್ಮ ದೇಶ ಕೊಟ್ಟೇ ಕೊಡ್ತದೆ ಅನ್ನುವಂತಹ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡು ಏನು ಆ ಘಟನೆಯಲ್ಲಿ ಮಡಿದವರಿಗೆ, ಅವರ ಕುಟುಂಬ, ಅವರ ಪರಿವಾರ ಆ ದುಃಖವನ್ನು ಸಹಿಸುವಂತಹ ಶಕ್ತಿ ಆ ಭಗವಂತ ಕೊಡಲಿ. ಆ ಪರಿವಾರದ ಜೊತೆಗೆ ಇಡೀ ಭಾರತ ಇವತ್ತು ನಿಂತಿದೆ. ಆ ಮಡಿದವರು ಅವರು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇವತ್ತು ಇಂತಹ ಸಂದರ್ಭದಲ್ಲಿ ನಾವು ಮಾತನಾಡದೆ ಅವರಿಗೆ ಮೌನವಾಗಿ ನಮ್ಮ ಭಾವನೆಗಳನ್ನು ಸಲ್ಲಿಸೋದು ಬಹಳ ಮುಖ್ಯವಾಗಿರುವಂತಹ ವಿಷಯ ಅನ್ನುವಂತಹ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪಿ ಹಿರೇಮಠ್ ಅವರು ಮಾತನಾಡಿ, ಉಗ್ರರ ಪಾಪದ ಕೂಡ ತುಂಬ್ತಾ ಇದ್ದು ಇನ್ನೇನು ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ನಾಮವಾಗುವ ಸಮಯ ಹತ್ತಿರ ಬಂದಿದೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.